ಬೆಂಗಳೂರಿನಲ್ಲಿ ಸೈಬರ್ ವಂಚನೆ ಕೇಸ್ಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಟೆಕ್ಕಿ ಯುವತಿಯೊಬ್ಬರನ್ನ ಕೆಡ್ಡಾಗಿ ಕೆಡವಿದ ವಂಚಕರು ಬರೋಬ್ಬರಿ 25 ಲಕ್ಷ ಹಣ ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಇಲ್ಲಿದೆ ಒಂದು ಡೀಟೇಲ್ಸ್. ಬೆಂಗಳೂರಿನಲ್ಲಿ ಮಹಿಳಾ ಟೆಕ್ಕಿಗೆ ಸೈಬರ್ ವಂಚನೆ. ನಕಲಿ ಅಧಿಕಾರಿಗಳಿಂದ 25 ಲಕ್ಷ ಹಣ ದೋಖಾ. ಕೂಡಿಟ್ಟ ಹಣ ಕಳೆದುಕೊಂಡು ಯುವತಿ ಕಂಗಾಲು. ಹೌದು, ಪೊಲೀಸರು ಸೈಬರ್ ವಂಚನೆ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸುತ್ತಿದ್ರು, ವಂಚಕರು ಮಾತ್ರ ಕುಂತಲ್ಲೇ ಲಕ್ಷ ದೋಚುತ್ತಿದ್ದಾರೆ. ಮೊದಲಿಗೆ ಬ್ಯಾಂಕ್ ಅಧಿಕಾರಿಗಳ ಹೆಸರಲ್ಲಿ ಫೋನ್ ಮಾಡಿ ಹಣ ಪಿಕ್ಕುತ್ತಿದ್ದ ವಂಚಕರು ಈಗ ಸಿಬಿಐ ಸೈಬರ್ ಕ್ರೈಂ ಪೊಲೀಸರು ಅಂತ ವಂಚನೆ ಮಾಡುತ್ತಿದ್ದಾರೆ. ಫೋನ್ ಕಾಲ್ ಮಾತ್ರವಲ್ಲದೆ ಜನರನ್ನು ವಂಚಿಸಲು ಅದಕ್ಕೆ ಬೇಕಾದ ಸೆಟಪ್ ಮಾಡಿಕೊಂಡು ವಂಚನೆಗೆ ಇಳಿದಿದ್ದಾರೆ. ಪೊಲೀಸರ ಅಡ್ರೆಸ್, ಅದೇ ರೀತಿಯ ಚೇಂಬರ್ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋ ಕಾಲ್ ಮೂಲಕ ಬೆದರಿಕೆ ಹಾಕಿ ಹಣ ದೋಚುತ್ತಿದ್ದಾರೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಬೇರೆ ರಾಜ್ಯದ ಪೊಲೀಸರು ಅಂತ ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಹಾಕೋಕೆ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶ ಮೂಲದ ಶೀತಲ್ ಅನ್ನೋ ಯುವತಿ ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡ್ತಿದ್ಲು. ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಅಕೌಂಟ್ನಲ್ಲಿ ಸೇಫ್ ಆಗಿ ಇಟ್ಕೊಂಡಿದ್ಲು. ಆದ್ರೆ ಕಳೆದ ನವೆಂಬರ್ 26ರಂದು ಯುವತಿ ಮೊಬೈಲ್ಗೆ ಕರೆ ಮಾಡಿದ್ದ ಅಪರಿಚಿತ ವ್ಯಕ್ತಿ, ನಾವು ದೆಹಲಿ ಸೈಬರ್ ಕ್ರೈಂ ಪೊಲೀಸರು, ನಿಮ್ಮ ಆಧಾರ್ ನಂಬರ್ ಬಳಸಿ ಅಕೌಂಟ್ ಓಪನ್ ಮಾಡಲಾಗಿದೆ ಅಂದಿದ್ರು. ಅಕೌಂಟ್ನಲ್ಲಿ 68 ಲಕ್ಷ ಹಣದ ವ್ಯವಹಾರ ನಡೆದಿದೆ. ಅಷ್ಟೇ ಅಲ್ಲ, 17 ಅಪ್ರಾಪ್ತರನ್ನ ಕಿಡ್ನಾಪ್ ಮಾಡಿರುವ ಆರೋಪಿಗಳಿಗೆ ಆ ಹಣ ವರ್ಗಾವಣೆಯಾಗಿದೆ. ಅದರಲ್ಲಿ ಒಂದು ಮಗು ಸಾವನ್ನಪ್ಪಿದ್ದು, ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ ಅಂತ ಕರೆ ಮಾಡಿದ್ದ. ಇದೆಲ್ಲ ಕೇಳಿ ಗಾಬರಿಯಾಗಿದ್ದ ಯುವತಿಗೆ ಮತ್ತೆ ಕರೆ ಮಾಡಿದ್ದ ವ್ಯಕ್ತಿ, ನಮ್ಮ ಅಧಿಕಾರಿಗಳು ಮಾತಾಡ್ತಾರೆ ನೋಡಿ ಅಂತ ವಿಡಿಯೋ ಕಾಲ್ ಮಾಡಿದ್ದ. ವಿಡಿಯೋದಲ್ಲಿದ್ದ ವ್ಯಕ್ತಿ ಸೇಮ್ ಟು ಸೇಮ್ ಪೊಲೀಸರ ವೇಷ, ಚೇಂಬರ್ನಲ್ಲೇ ಯುವತಿ ಹತ್ರ ಮಾತಾಡಿದ್ರು. ಇದರಿಂದ ನೀವು ತಪ್ಪಿಸಿಕೊಳ್ಳಬೇಕು ಅಂದ್ರೆ ಈ ಕೂಡಲೇ 25 ಲಕ್ಷ ಹಣ ಕೊಡಬೇಕು ಅಂತ ಹೇಳಿದ್ದ. ಭಯಗೊಂಡ ಯುವತಿ ತಾನು 3 ವರ್ಷದಿಂದ ಸಂಪಾದನೆ ಮಾಡಿಟ್ಟಿದ್ದ 25 ಲಕ್ಷ ಹಣವನ್ನು ವಂಚಕರ ಅಕೌಂಟ್ಗೆ ಹಾಕಿದ್ದಾಳೆ. ಹಣ ವರ್ಗಾವಣೆ ಆದ ನಂತರ ಯುವತಿ ಅನುಮಾನಗೊಂಡು ಚೆಕ್ ಮಾಡಿದ ವೇಳೆ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಸದ್ಯ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ಸೈಬರ್ ವಂಚನೆ ಕೇಸ್ಗಳು ಹೊಸ ರೂಪದಲ್ಲಿ ದಾಖಲಾಗುತ್ತಿದ್ದು, ಸಾರ್ವಜನಿಕರು ಇನ್ನಾದರೂ ಎಚ್ಚರ ವಹಿಸಬೇಕಿದೆ. ಉಮೇಶ್, ಕ್ರೈಂ ಬ್ಯೂರೋ, ಪಬ್ಲಿಕ್ ಟಿವಿ.